ಬೆಂಗಳೂರಿನಲ್ಲಿ ನಿಗೂಢವಾದಂತಹ ಸ್ಫೋಟವಾಗಿದೆ. ಬೆಂಗಳೂರಿನ ಬ್ರೂಕ್ ಫೀಲ್ಡ್ ರಸ್ತೆಯಲ್ಲಿರುವ ರಾಮೇಶ್ವರಂ ಕೆಫೆಯಲ್ಲಿ ಅತ್ಯಂತ ನಿಗೂಢವಾದಂತಹ ಸ್ಫೋಟವಾಗಿದೆ. ಅದು ಸಿಲಿಂಡರ್ ಬ್ಲಾಸ್ಟಾ ಮತ್ತೊಂದು ಮಗದೊಂದ, ಇದರ ಬಗ್ಗೆ ಡೀಟೇಲ್ಸ್ ಇನ್ನೂ ಕೂಡ ಬರಬೇಕು. ಕಾರಣ ಏನು ಅಂತಂದ್ರೆ ಇದಕ್ಕೆ ಹಲವು ಪ್ರಶ್ನೆಗಳಿದ್ದಾವೆ. ನೋಡಿ, ಇದು ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದರೆ ಇಂಟೆನ್ಸಿಟಿ ಏನಾಗಿರ್ಬೋದು? ಎಲ್ಲ ಗೋಡೆ ಗೀಡೆ ಮತ್ತೊಂದು ಮಗದೊಂದು, ಆ ಕಡೆ ಈ ಕಡೆ ಇರುವ ವಸ್ತುಗಳು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಆ ಕಡೆ ಈ ಕಡೆ ಇರುವ ಬಿಲ್ಡಿಂಗ್ಗಳು ಇನ್ನೂ ದೊಡ್ಡ ಮಟ್ಟದ ಹಾನಿಗೆ ಒಳಗಾಗಬಹುದಾಗಿತ್ತು. ಬಟ್ ಕಿಚನ್ ಸೀಮ್ಸ್ ಟು ಬಿ ಇಂಟ್ಯಾಕ್ಟ್. ನೋಡೋಣ ಇದೇನು ಅಂತ. ಶಿವಶಂಕರ್ ಅವರು ಅಗ್ನಿಶಾಮಕ ದಳದ ನಿರ್ದೇಶಕರು ನಮ್ಮೊಟ್ಟಿಗೆ ಈಗ ಮಾತನಾಡ್ತಾರೆ. ಸರ್ ನಮಸ್ತೆ, ನಾನು ಚಂದನ್ ಶರ್ಮಾ, ವಿಸ್ತಾರ ನ್ಯೂಸ್ನಿಂದ ಮಾತನಾಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ತೆ, ಹೇಳಿ. ನಮಸ್ಕಾರ ಸರ್. ಸರ್, ಈ ಘಟನೆಯ ಬಗ್ಗೆ ನಿಮ್ಮಿಂದ ಒಂದು ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾದರೆ, ಅಥವಾ ಈ ಘಟನೆ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾದರೆ ಪ್ಲೀಸ್ ಸರ್ ದಯಮಾಡಿ. ಇದು ನಮಗೆ 1:08 EPFP ಫೈರ್ ಸ್ಟೇಷನ್ಗೆ ಕಾಲ್ ಬಂದಿದೆ. ಫೈರ್ ಆಗಿದೆ, LPG ಇಂದ ಫೈರ್ ಆಗಿದೆ ಅಂತ ಒಂದು ಕಾಲ್ ಬಂದಿದೆ. ಸೊ ಅಲ್ಲಿ ನಮ್ಮ ಆಫೀಸರ್ ಸ್ಟಾಫ್ ಇಮಿಡಿಯೇಟ್ ಆಗಿ ರಶ್ ಟು ದ ಸ್ಪಾಟ್, ಒಂದು 5 ಕಿಲೋಮೀಟರ್ ದೂರ ಇದೆ. ಸೊ ಅಲ್ಲಿ ಬಂದು ನೋಡಿದಾಗ ಯಾವುದು ಬೆಂಕಿ ಇರ್ಲಿಲ್ಲ. ಸೊ ಅಲ್ಲಿ ಒಬ್ಬರನ್ನ ಹಾಸ್ಪಿಟಲ್ ಶಿಫ್ಟ್ ಮಾಡ್ತಾ ಇದ್ದಾರೆ, ಅದನ್ನ ಅವರು ನೋಡಿದ್ದಾರೆ. ಸೊ ಅಲ್ಲಿ ಹಾಗೆ ಅದನ್ನ ವಾಚ್ ಮಾಡಿ, ಮತ್ತೆ ನಾನು ಈಗ ಖುದ್ದಾಗಿ ಇಲ್ಲಿ ಸ್ಪಾಟ್ ಅಲ್ಲಿ ಇದ್ದೀನಿ. ನಾನು ಇಲ್ಲಿ ನೋಡಿದಾಗ LPG ಸಿಲಿಂಡರ್ ಗ್ಯಾಸ್ ಬಂಕ್ ಏನಿದೆ ಅದು ಹಾಗೆ ಇದೆ, ಅದು ಏನು ಪ್ರಾಬ್ಲಮ್ ಆಗಿಲ್ಲ. ಹಾಗೆ ಒಂದು ಸಿಲಿಂಡರ್ ಏನು ಕಾಫಿ ಟೀ ಯೂಸ್ ಮಾಡ್ತಾ ಇದ್ದಾರೆ, ಅದು ಒಂದು ಸಿಲಿಂಡರ್ ಹಾಗೆ ಇದೆ, ಅದು ಏನು ಪ್ರಾಬ್ಲಮ್ ಇಲ್ಲ, ಯಾವ್ದು ಎಕ್ಸ್ಪೋರ್ಟ್ ಆಗಲಿ ಏನು ಇಲ್ಲ. ಸೊ ಅಲ್ಲಿ ಏನು ಅವರು ಕಸ್ಟಮರ್ ಯಾರು ಒಬ್ರು ಅಲ್ಲಿ ಇದಾರೆ ಎಂಪ್ಲಾಯೀಸ್, ಅವ್ರು ಕೇಳಿದಾಗ ಅವ್ರು ಏನ್ ಸಸ್ಪೆಕ್ಟ್ ಕೊಂಡಿದ್ರು, ಆ ಲೇಡಿ ಯಾರು ಕುತ್ಕೊಂಡಿದ್ದು ಅದು ಪಕ್ಕದಲ್ಲಿ ಒಂದು ಬ್ಯಾಗ್ ಇತ್ತು, ಅದು ನಾನು ವಾಚ್ ಮಾಡಿದೆ ಸರ್. ನಾನು ಈ ಕಡೆ ಕ್ಲೀನ್ ಮಾಡುವಂತ ಹೇಳ್ಬಿಟ್ಟು ಈ ಕಡೆ ಬಂದೆ, ಆ ಟೈಮ್ಗೆ ಬ್ಲಾಸ್ಟ್ ಆಯ್ತು ಸರ್ ಅಂತ ಅವರು ಮಾಹಿತಿ ಕೊಟ್ಟಿದ್ದಾರೆ. ಆ ಲೈನ್ ಅಲ್ಲಿ ಸುಮಾರು ಒಂದು 6 ಜನ ಕುತ್ಕೊಂಡಿದ್ರು ಸರ್. 6 ಜನನು ಇಂಜೂರ್ಡ್ ಆಗಿದ್ದಾರೆ ಅಂತ ಅವರು ನನಗೆ ಮಾಹಿತಿ ಕೊಟ್ಟರು. ಸೊ ಅದು ಅವರು ಬ್ರೂಕ್ ಆಸ್ಪತ್ರೆ ಮತ್ತು ವೈದ್ಯಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ನೋಡಿದ ಪ್ರಕಾರ LPG ಗ್ಯಾಸ್ ಬಂಕ್ ಆಗ್ಲಿ, ಆ LPG ಕಾಫಿ ಅಲ್ಲ ಅಂದ್ರೆ ಕಿಚನ್ ಒಳಗಾಗ್ಲಿ LPG ಸಿಲಿಂಡರ್ ಇಂದಾಗ್ಲಿ ಆಗಿರುವ ಘಟನೆ ಅಲ್ಲ. 100% ನಾನೇ ಹೋಗಿ ಖುದ್ದಾಗಿ ನೋಡ್ಕೊಂಡು ಬಂದಿದ್ದೀನಿ. ಕಿಚನ್ ಅಲ್ಲಿ LPG ಸಿಲಿಂಡರ್ ಗ್ಯಾಸ್ ಬಂಕ್ ಎಲ್ಲ ಹಾಗೆ ಇದೆ, ಏನು ತೊಂದರೆ ಇಲ್ಲ. ಹಾಗೆ ಒಂದು ಕಾಫಿ ಟೀ ಯೂಸ್ ಮಾಡಂತ ಒಂದು ಸಿಲಿಂಡರ್ ನಾನೇ ಅದು ನೋಡಿದ್ದೀನಿ, ಅದರಿಂದ ಏನು ಬ್ಲಾಸ್ಟ್ ಆಗಿಲ್ಲ, ಅದು ಹಾಗೆ ಇದೆ. ಅಂದ್ರೆ ಫುಟ್ಪಾತ್ ನಲ್ಲಿ ಜನ ನಿಂತಿರ್ತಾರೆ, ಫುಟ್ಪಾತ್ ನಲ್ಲಿ ಕಸದ ಬುಟ್ಟಿಯಲ್ಲಿ ಯಾರೊಬ್ಬ ಏನೋ ಬಂದು ಎಸ್ತೋದ ಅಂತೆಲ್ಲ ಒಂದಿಷ್ಟು ಪ್ರಶ್ನೆಗಳಿದಾವೆ ಸರ್. ಅದನ್ನ ಈಗೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಇಂದ ಅದು ತಿಳಿದು ಬರ್ತದೆ. ಬಟ್ ಡು ಯು ಥಿಂಕ್ ಸಮ್ ಹ್ಯೂಮನ್ ಇಂಟರ್ವೆನ್ಷನ್? ಡು ಯು ಥಿಂಕ್ ಸಮ್ ಇಲ್ ಕಾಸಸ್? ಈಗ ನಾವು ಈ ಕ್ಷಣಕ್ಕೆ ಏನು ಅದು ಹೇಳಕ್ಕಾಗಲ್ಲ, ಇನ್ವೆಸ್ಟಿಗೇಷನ್ ಎಲ್ಲ ಆದ್ಮೇಲೆ ಗೊತ್ತಾಗುತ್ತೆ. ಬಟ್ ಒಂದು ಇಲ್ ಇಂಟೆನ್ಷನ್ ಇದ್ದಿರಬಹುದು, ಸೆನ್ಸ್ ಇಟ್ ಇಸ್ ನಾಟ್ ಕಾಸ್ಡ್ ಬೈ LPG ಅಂತ ಒಂದು ಪ್ರಶ್ನೆ ಅಂತೂ ಬಂದೇ ಬರುತ್ತಲ್ವಾ ಸರ್? LPG ದಂತೂ ಇಲ್ಲ, ಯಾಕೆಂದ್ರೆ ನಾನೇ ನೋಡಿದ್ದೀನಿ ಖುದ್ದಾಗಿ. ಒಪ್ಕೋತೀನಿ, ಅದಂತೂ ಏನು ಇಲ್ಲ. ಯಾಕೆಂದ್ರೆ ಅಲ್ಲಿ ಬ್ಲಾಸ್ಟ್ ಆಗಿರೋಂತ ಜಾಗದಲ್ಲಿ ಕಸ್ಟಮರು ತಿಂಡಿ ತಿನ್ನಂತ ಜಾಗ. ಸೊ ಅಲ್ಲಿ ಯಾವುದೇ ಸಿಲಿಂಡರ್ ಆಗ್ಲಿ ಯಾವ್ದು ಅಲ್ಲಿ ಚಾನ್ಸಸ್ ಇಲ್ಲ ಅಲ್ಲಿ. ನಾನು ಐ ಆಮ್ ನಾಟ್ ಟ್ರೈಂಗ್ ಟು ಕೋರ್ಟ್ ಮಾರ್ಷಲ್ ಯು ಸರ್, ಬಟ್ ಜಸ್ಟ್ ವಿಷಯಗಳನ್ನ ತಿಳ್ಕೊಳ್ಳೋಣ ಅನ್ನೋ ಪ್ರಯತ್ನದ ಭಾಗವಾಗಿ ಅಷ್ಟೇ. ಅಲ್ಲಿ ನಟ್ಟು ಪಾಯಿಂಟ್ ಕೂಡ ಕಂಡು ಬಂತು ಅಂತ ಗೊತ್ತಾಯ್ತು, ಹಾಗಾಗಿ ನಾನು ಕೇಳ್ತಾ ಇದ್ದೀನಿ. ಈಗ ಇನ್ವೆಸ್ಟಿಗೇಷನ್ಸ್ ಅಂಡರ್ ಆಗ್ತಾ ಇದೆ. ಓಕೆ ಪೀಪಲ್ ಹ್ಯಾವ್ ಬಿನ್ ಎವ್ಯಾಕ್ಯುಯೇಟೆಡ್ ಸರ್ ಆ ಜಾಗದಿಂದ ಇವಾಗ. ಶಿವಶಂಕರ್ ಸರ್, ಓಕೆ. ಅಗ್ನಿಶಾಮಕ ದಳದ ನಿರ್ದೇಶಕರು ಶಿವಶಂಕರ್ ಸ್ಪಷ್ಟವಾದಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು LPG ಸಿಲಿಂಡರ್ ಇಂದ ಸಂಭವಿಸಿದಂತ ಬ್ಲಾಸ್ಟ್ ಅಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.